ನಮಸ್ಕಾರ ಸ್ನೇಹಿತರೆ. ಇಂದು 12th ಫೇಲ್ ಚಿತ್ರದ ಕಥಾ ಸಾರಾಂಶವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. 12th ಫೇಲ್ ಇದು 2023ರಲ್ಲಿ ರಿಲೀಸ್ ಆದಂಥ ಸಿನಿಮಾ. ನಿರ್ದೇಶಕ ವಿನೋದ್ ಚೋಪ್ರಾ ಅವರ ಅತ್ಯಂತ ಮೆಚ್ಚುಗೆ ಪಡೆದ ಜೀವನಾಧಾರಿತ ಸಿನಿಮಾ. ಈ ಕತೆ ನಿಜ ಜೀವನದ IPS ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ ಅವರ ಜೀವನಾಧಾರಿತವಾಗಿದೆ. ಪ್ರಮುಖ ಪಾತ್ರದಲ್ಲಿ ಮನೋಜ್ ಆಗಿ ವಿಕ್ರಾಂತ್ ಮೆಸ್ಸಿ ಮತ್ತು ಶ್ರದ್ಧಾ ಆಗಿ ಮೇಧಾ ಶಂಕರ್ ಕಾಣಿಸಿಕೊಂಡಿದ್ದಾರೆ. ಮನೋಜ್ ಮಧ್ಯಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಬದುಕುತ್ತಿದ್ದ ಸಾಮಾನ್ಯ ವಿದ್ಯಾರ್ಥಿ. ಮನೋಜ್ ಮತ್ತು ಅವನ ಸ್ನೇಹಿತರು ಪರೀಕ್ಷೆಯಲ್ಲಿ ನಕಲು ಮಾಡಿ ಪಾಸಾಗುವುದೇ ಸಹಜ ಎಂದು ಭಾವಿಸಿರುತ್ತಾರೆ. ಪರೀಕ್ಷೆ ನಡೆಯುವ ವೇಳೆ ಹೊಸ DSP ಅಧಿಕಾರಿಯೊಬ್ಬರು ಒಂದು ನಕಲು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಗಾಬರಿಯಾಗ್ತಾರೆ. ಮನೋಜ್ ಕೂಡ ನಕಲು ಇಲ್ಲದೆ ಪರೀಕ್ಷೆ ಬರೀಬೇಕಾಗತ್ತೆ ಮತ್ತು ಕೊನೆಗೆ ಫೇಲ್ ಕೂಡ ಆಗ್ತಾರೆ. ಮನೋಜ್ ಆ DSP ಅಧಿಕಾರಿಯನ್ನು ಭೇಟಿಯಾಗ್ತಾರೆ. ಅಧಿಕಾರಿಯ ಪ್ರಾಮಾಣಿಕತೆ ಮತ್ತು ಧೈರ್ಯ ಅವನ ಮನಸ್ಸಲ್ಲಿ ಆಳವಾಗಿ ಗುರುತು ಬಿಡುತ್ತೆ. ಮನೋಜ್ ಅಧಿಕಾರಿಯನ್ನು ಕೇಳುತ್ತಾರೆ, ನಿಮ್ಮಂತೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ಅದಕ್ಕೆ ಆಫೀಸರ್ ಹೇಳ್ತಾರೆ, ಚೀಟಿಂಗ್ ಮಾಡಬಾರ್ದು. ಆಫೀಸರ್ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ಅದೇ ಚೀಟಿಂಗ್ ಸ್ಕೂಲ್ನಲ್ಲಿ ಮುಂದುವರಿಯುತ್ತೆ. ಆದರೆ ಮನೋಜ್ ಕಿವಿಯಲ್ಲಿ ದುಷ್ಯಂತ ಸರ್ ಹೇಳಿರೋ ಮಾತು ಹಾಗೇ ಇರುತ್ತೆ. ಅವನು ಮಾತ್ರ ಚೀಟಿಂಗ್ ಮಾಡದೆ ಪಾಸ್ ಆಗ್ತಾರೆ. ಆಗ ಅವರಿಗೆ UPS ಮತ್ತು ಸರ್ಕಾರಿ ಸೇವೆಯ ಬಗ್ಗೆ ತಿಳಿಯುತ್ತೆ. ಆ ಕ್ಷಣದಿಂದ ಅವರು ಗುರಿ ಹುಟ್ಟುತ್ತದೆ. UPSC ಕನಸು ಕಾಣುವುದು ಸುಲಭ, ಆದರೆ ತಯಾರಿ ಮಾಡುವುದು ಬಹಳ ಕಷ್ಟ. ಮನೋಜ್ ಅವರ ಅಜ್ಜಿ ತಾನು ಕೂಡಿಟ್ಟಿದ್ದ ಪೆನ್ಷನ್ ಹಣ ಕೊಟ್ಟು ಪೊಲೀಸ್ ಆಗುವ ಕನಸು ಪೂರೈಸ್ಕೋ ಎಂದು ಬೆಂಬಲ ನೀಡುತ್ತಾರೆ. ಮನೋಜ್ ಮನೆ ಬಿಟ್ಟು ಗ್ವಾಲಿಯರ್ಗೆ ಹೊರಡುತ್ತಾರೆ. ಬಸ್ನಲ್ಲಿ ತನ್ನ ಅಜ್ಜಿ ಕೊಟ್ಟ ಹಣ ಮತ್ತು ಬ್ಯಾಗ್ ಎಲ್ಲ ಕಳುವಾಗುತ್ತೆ. ಊಟ ಇಲ್ಲದೆ ಹಣ ಇಲ್ಲದೆ ಇದ್ದ ಮನೋಜ್ಗೆ ಅಪರಿಚಿತ ಆಗಿ ಸಿಕ್ಕಿದ್ದು ಪ್ರೀತಮ್ ಪಾಂಡೆ. ಅವರ ಸಹಾಯದಿಂದ ದೆಹಲಿಗೆ ಹೊರಡುತ್ತಾರೆ. ಅವನ ಕಣ್ಣಲ್ಲಿ ಭಯ ಮತ್ತು ಭವಿಷ್ಯದ ಕನಸು ಎರಡೂ ಕಾಣಿಸುತ್ತೆ. ಡೆಲ್ಲಿ ತಲುಪಿದ ನಂತರ ಮುಖರ್ಜಿ ನಗರದ UPSC ಕೋಚಿಂಗ್ ಕೇಂದ್ರಗಳಲ್ಲಿ ಮನೋಜ್ ಜೀವನ ಆರಂಭವಾಗುತ್ತೆ. ಹಣ ಸಂಪಾದಿಸಲು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಾ ರಾತ್ರಿ ಹೊತ್ತು ಅಲ್ಲೇ ಇರುವ ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ಹಸಿವು, ನಿದ್ರೆ ಮತ್ತು ಒತ್ತಡದ ನಡುವೆಯೂ ಓದುವುದನ್ನು ಮಾತ್ರ ನಿಲ್ಲಿಸ್ತಾ ಇರಲಿಲ್ಲ. UPSC ಪ್ರಯಾಣದಲ್ಲಿ ಮನೋಜ್ಗೆ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ. ಅವರು ಪರಸ್ಪರ ಸಹಾಯ ಮಾಡುತ್ತಾ ಬದುಕ್ತಾರೆ. ಹೀಗೆ ಕೋಚಿಂಗ್ ಸೆಂಟರ್ನಲ್ಲಿ ಆಕಸ್ಮಿಕವಾಗಿ ಮನೋಜ್ ಜೀವನದಲ್ಲಿ ಶ್ರದ್ಧಾ ಪ್ರವೇಶಿಸುತ್ತಾರೆ. ಅವರು ತುಂಬ ಪ್ರತಿಭಾವಂತೆಯಾಗಿರುತ್ತಾರೆ. ಮನೋಜ್ ತನ್ನ ಜೀವನ ಮತ್ತು ಕನಸುಗಳ ಬಗ್ಗೆ ಶ್ರದ್ಧಾಳಿಗೆ ಎಲ್ಲ ವಿಷಯವನ್ನು ಹೇಳುತ್ತಾರೆ. UPSC ಪ್ರಯಾಣದಲ್ಲಿ ಸೋಲುಗಳ ಸರಮಾಲೆ ಆರಂಭವಾಗುತ್ತದೆ. ಮನೋಜ್ ಹಲವಾರು ಬಾರಿ ಫೇಲ್ ಆಗ್ತಾರೆ. ಫಲಿತಾಂಶ ಬಂದಾಗ ತನ್ನ ಹೆಸರು ಪಟ್ಟಿಯಲ್ಲಿ ಕಾಣದ ಕ್ಷಣ ಕುಗ್ಗಿ ಹೋಗ್ತಾರೆ. ಬದುಕಿನಲ್ಲಿ ಸೋಲು ಬಂದಾಗ ಎಲ್ಲವೂ ಮುಗಿದಿಲ್ಲ, ಮತ್ತೆ ಶುರು ಮಾಡಬಹುದು ಎಂದು ಯೋಚಿಸಿ ಮನೋಜ್ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಪುಸ್ತಕ ತೆಗೆದು ಓದಲು ಪ್ರಾರಂಭಿಸುತ್ತಾರೆ. ವರ್ಷಗಳ ಪರಿಶ್ರಮದ ನಂತರ UPSC ಫಲಿತಾಂಶ ಪ್ರಕಟವಾಗುತ್ತದೆ. ಮನೋಜ್ ತನ್ನ ಆಯ್ಕೆ ಆಗಿರುವ ಸುದ್ದಿಯನ್ನು ಕೇಳಿ ತುಂಬ ಖುಷಿಯಾಗುತ್ತಾರೆ. ಅವರ ಕಣ್ಣಲ್ಲಿ ಸಂತೋಷದ ಕಣ್ಣೀರು. ಅಷ್ಟರಲ್ಲಿ ಶ್ರದ್ಧಾ ಆಗಲೇ DC ಆಗಿರುತ್ತಾರೆ. ಮನೋಜ್ ಇಂಟರ್ವ್ಯೂ ದಿನ ಶ್ರದ್ಧಾ ತನ್ನ ಪ್ರೀತಿ ತಿಳಿಸಿ ಪ್ರೇಮ ಪತ್ರವನ್ನು ನೀಡುತ್ತಾರೆ. ಇತ್ತ ಮನೋಜ್ ಇಂಟರ್ವ್ಯೂ ಕೂಡ ಪಾಸ್ ಆಗುತ್ತಾರೆ ಮತ್ತು ತಮ್ಮ ಪ್ರೀತಿಯನ್ನು ಕೂಡ ಗೆಲ್ಲುತ್ತಾರೆ. ಈ ಚಿತ್ರದ ಪ್ರಮುಖ ಸಂದೇಶ ಫೇಲ್ಯೂರ್ ಇಸ್ ನಾಟ್ ದ ಎಂಡ್ ಮತ್ತು ಯಶಸ್ಸಿಗೆ ಶಾರ್ಟ್ಕಟ್ ಇಲ್ಲ.